ಮೇಲೆ ಪ್ರತಿಯೊಬ್ಬ ನಾಗರಿಕನ ತಲೆಯ ಮೇಲೆ ಬಂಡೆಯನ್ನ ಏರಿದಂತ ಸರ್ಕಾರ ಇದು. ಬಂಡೆಯನ್ನ ಏರಿ ಮೊದಲೇ ಬಡತನದಲ್ಲಿ ಇರುವಂತ ಜನ, BPL ಕುಟುಂಬಗಳೇನಿದೆ, ಇವ್ರು ಕೊಡೋ 2,000ಕ್ಕೆ ಈಗ 2,000 ಕೊಟ್ಟು 20,000 ಕೀಳ್ತಾ ಇದ್ದಾರೆ. ಕೊಟ್ಟಿದ್ದು 2,000, ಕೀಳ್ತಾ ಇರೋದು ಜನಗಳಿಂದ 20,000. ಜನ ಬದುಕು ಇವತ್ತು ಒಂದು ರೀತಿ ಬೀದಿ ಪಾಲಾಗುವಂತ ವ್ಯವಸ್ಥೆಯನ್ನ ಕರ್ನಾಟಕದ ಜನ ನೋಡ್ತಾ ಇದ್ದೀರಿ. ನಾವೆಲ್ಲ ಸಿದ್ದರಾಮಯ್ಯನವರೇ ಗಾಲಿ ಕುರ್ಚಿಯಲ್ಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ರಿ. ಎಂಟೈರ್ ನಮ್ಮ ಕರ್ನಾಟಕವನ್ನೇ ಗಾಲಿ ಕುರ್ಚಿಗೆ, ವೀಲ್ ಚೇರ್ಗೆ ತಂದ್ಬಿಟ್ಟಿದ್ದಾರೆ. ಇದೇ ಇವರ ಸಾಧನೆ. 2 ವರ್ಷದ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ. ಅದು ಏನು ಮುಖ ಇಟ್ಕೊಂಡು 2 ವರ್ಷದ ಸಾಧನೆ ಮಾಡ್ತೀರಾ ನೀವು? ಹೇಳ್ಬೇಕು, ನೀವು ರಾಜ್ಯದ ಜನತೆ ಮುಂದೆ ಹೇಳ್ಬೇಕು. ನೋಡಿ, ನಾವು ಇಷ್ಟು ಅವ್ರು ಫಸ್ಟ್ ಹೇಳಿದ್ದು, ಅವರ ಮ್ಯಾನಿಫೆಸ್ಟೋ ಎಲ್ಲ ಕಡೆ ಹೇಳಿರೋದು ಅವರು, ನಾವು ಯಾವುದೇ ತೆರಿಗೆಗಳನ್ನು ಹಾಕದೆ ನಾವು ಫ್ರೀಗಳನ್ನ ಕೊಡ್ತೀರಿ. ಯಾವ ರೀತಿ ಕೊಡ್ತೀರಾ ಅಂತ ಮಾಧ್ಯಮದವರು ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಬಿಜೆಪಿ ಅವರು 40% ಕಮಿಷನ್ ಹೊಡಿತಾ ಇದ್ರು, ಆ ಕಮಿಷನ್ ಅನ್ನ ತಗೊಂಡು ನಾವು ಕೊಟ್ಬಿಡ್ತೀರಿ ಅಂತ ಹೇಳಿದ್ರು. ಈಗ ನಾವು ಕೇಳ್ತಾ ಇದ್ದೀರಿ, ಅದು ಎಲ್ಲೋಯ್ತು? ಆ ದುಡ್ಡು ಎಲ್ಲೋಯ್ತು? ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ 40 ಇದ್ದಿದ್ದು 60 ಆಗಿದೆ, ಈಗ ಕಮಿಷನ್ 60% ಆಗಿದೆ ಅಂತ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ ಹೇಳ್ತಾ ಇದ್ದಾರೆ. ಆತ್ಮಹತ್ಯೆಗಳಾಗಿದೆ, ಪ್ರತಿಭಟನೆಗಳಾಗಿದೆ, ಹೋರಾಟಗಳಾಗಿದೆ. ಒಂದೊಂದು ಕೆಲಸಕ್ಕೂ ಈಗ ಟೆಂಡರ್ ಇಂದ ಹಿಡಿದು ಕೊನೆ ಬಿಲ್ ತಗೊಳ್ಳೋವರೆಗೂ ಕೂಡ 60 ಅದಕ್ಕೂ ಜಾಸ್ತಿ ಪರ್ಸೆಂಟೇಜ್ ವಸೂಲಿ ಮಾಡತಕ್ಕಂತ ಒಂದು ಸಂಪ್ರದಾಯವನ್ನ ಈ ಕಾಂಗ್ರೆಸ್ ಹೊರಾಗಿದೆ. ಇವತ್ತಿನ ಬೆಲೆ ಏರಿಕೆ ನಿಜಕ್ಕೂ ರಾಜ್ಯ ಸರ್ಕಾರದ ನಡೆ, ಅಲ್ಲಿರುವಂತ ಜನ ಅವರನ್ನ ನಂಬಿ ಏನು ಓಟ್ ಹಾಕಿದ್ರು, ಕಾಂಗ್ರೆಸ್ ಬಂದ್ರೆ ಬೆಲೆಗಳೆಲ್ಲ ಕಡಿಮೆ ಆಗುತ್ತೆ, ನಮ್ಮ ಜೀವನ ಸ್ವರ್ಗ ಆಗೋಗ್ತೈತೆ ಅಂತ ಹೇಳ್ತಾ ಇದ್ರು. ಈಗ ಎಲ್ಲರೂ ಹೊಂಡ್ತಾ ಇದ್ದಾರೆ, ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ನಾವು ಅಂತ ಅನ್ಸಕ್ಕೆ ಜನಗಳಿಗೆ ಅನ್ಸ್ಬಿಟ್ಟಿದೆ ಈಗ. ಓಕೆ, ಈಗ ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ KRC ಬೆಲೆ ಹೆಚ್ಚು ಮಾಡಿದೆ. ಯಾವುದೇ ಸರ್ಕಾರದಲ್ಲಿ KRC ಪ್ರತಿ ವರ್ಷ ಎಸ್ಕಾಂಗಳಲ್ಲಿ ಸಾರ್ವಜನಿಕ ಆಹ್ವಾನ ಸ್ವೀಕಾರ ಮಾಡಿ ವಿಮರ್ಶೆ ಮಾಡಿ ಹೆಚ್ಚು ಮಾಡಿದೆ. ನಿಮ್ಮದು ಅವತ್ತು ಸರ್ಕಾರ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾತ್ರ KRC ಅವರು KRC ಜನರಲ್ ತೆರಿಗೆಯನ್ನ ಏನ್ ಮಾಡಿದ್ರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ಬೋದಾಯ್ತಾನ. ಅವ್ರು ಅದರದಲ್ಲ ಇರೋ TADAಗಳಿಗೆ ಹೇಳ್ತಾ ಇದ್ದಾರೆ, TADA ಕೊಡಕ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರ ಏರಿಕೆ ಮಾಡ್ತಾ ಇದ್ದೀರಿ ಅಂತ. ಇದು ಯಾವಾಗ ಆಗಿತ್ತು? ಅಲ್ಲ ಇರ್ಬೋದು ಕೋರ್ಟ್ ಆರ್ಡರ್. ಕೋರ್ಟ್ಗೆ ಹೋದವ್ರು ಯಾರು? ಇವರೇ ಪ್ರಾಯೋಜಕರು, ಇವರೇ ಎಸ್ಕಾಂ ಅವರೇ ಪ್ರಾಯೋಜಕರು. ಈಗಾಗಲೇ ಬೆಳಗ್ಗೆನೆ ನಾವು ಮಾತಾಡಿದಿರಿ. ಮೊನ್ನೆನೂ ಕೂಡ ಈ 4% ಬಗ್ಗೆ, ರಿಸರ್ವೇಶನ್ ಬಗ್ಗೆ ನಾವು ಹೋರಾಟ ಮಾಡಿದಿರಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದಿರಿ. ಇದನ್ನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಟೈಮ್ ಕೊಟ್ಬಿಟ್ಟು ಹೋರಾಟ ಮಾಡಬೇಕು ಅಂತ ಈಗಾಗಲೇ ನಾನು ಮಾತಾಡಿದ್ದೀನಿ. ನಾವು ಅಧ್ಯಕ್ಷರು ಮಾತಾಡಿದ್ದೀನಿ ಒಂದು ರೌಂಡು, ಇನ್ನೊಂದು ರೌಂಡ್ ಮಾತಾಡಿ ಹಬ್ಬ ಆದ್ಮೇಲೆ ನಾವು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಒಟ್ಲಲ್ಲಿ ಹೋರಾಟವನ್ನ ಮಾಡೇ ಮಾಡ್ತೀರಿ. ಈ ಬೆಲೆ ಏರಿಕೆಯ ಬಿಸಿ ಜನಗಳಿಗೆ ತಟ್ಟಿರುವಂತದ್ದು ಇಡೀ ರಾಜ್ಯಾದ್ಯಂತ ನಾನು ರಾಜ್ಯದ ಅಧ್ಯಕ್ಷರ ಜೊತೆ, ಪದಾಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ತೀರ್ಮಾನ ಮಾಡ್ತಾರೆ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಪ್ರತಿ ಸರಿನೂ ಕೂಡ ರೈತರಿಗೆ ಇನ್ನೂ ಸಬ್ಸಿಡಿನೇ ಇನ್ನೂ 600 ಕೋಟಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. 600 ಕೋಟಿ ಪೆಂಡಿಂಗ್ ಇಟ್ಕೊಂಡ್ರೆ ಸಬ್ಸಿಡಿ. ಇದರಿಂದ ನನಗನ್ಸುತ್ತೆ ರೈತರಿಗೆ ಹೆಚ್ಚಿನ ಭಾಗ ಅವರು ಈಗ ಏರಿಕೆ ಮಾಡಿರೋದು ಕಳೆದ ಒಟ್ಟು 9 ರೂಪಾಯಿ. 9 ರೂಪಾಯಿ ರೈತರಿಗೆ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಅವ್ರ ವಾದ ಪ್ರತಿ ಸರಿನೂ ಅದೇ ವಾದ ಮಾಡಿದ್ದಾರೆ. ಕೊಟ್ಟಿದ್ದಾರಾ? ಆಯ್ತು, ಹಿಂದಿಂದ 2 ಸರಿ ಏರಿಕೆ ಮಾಡಿದ್ರಲ್ಲ 2 ರೂಪಾಯಿ, ಅವಾಗ ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ಲ. ಈಗ ಮಾಡಿದ್ದಾರೆ 4, ಅದರಲ್ಲಿ ಎಷ್ಟು ಡಿಸ್ಕೌಂಟ್ ಹೊಡಿತಾರೋ ಗೊತ್ತಿಲ್ಲ. ಸರಿ, ಮಾಡ್ಲಿ.
ವೆರಿ ಗುಡ್, ವೆರಿ ವೆರಿ ಗುಡ್. ನಮ್ದು 600 ಕೋಟಿ ಇತ್ತು, ನೀವು ತೀರ್ಸಿದ್ದೀರಾ. ನೀವು ಬಿಟ್ಟು ಹೋದಾಗ ಎಷ್ಟು ಕೋಟಿ ಇತ್ತು ಅದನ್ನ ಲೆಕ್ಕ ಕೊಟ್ಬಿಡಿ. ಯಾರು ಕೊಡು, ಅವ್ರು ತಾನೇ ಹೇಳಿರೋದು, ನಾನು ಹೇಳಿರೋದು. ಮತ್ತೆ ಇವ್ರ ಪ್ರಣಾಳಿಕೆಯಲ್ಲಿ ಹಾಲಿನ ಸಬ್ಸಿಡಿಯನ್ನ 5 ರೂಪಾಯಿಂದ 7 ರೂಪಾಯಿಗೆ ಏರಿಸ್ತೀನಿ ಅಂತ ಹೇಳಿದ್ರಿ, ಏರಿಸಿದ್ದೀರಾ? ಹೇಳಿದಿರಲ್ಲ, ನಿಮ್ ಬುಕ್ಕಲ್ಲೇ ಇದೆ. ಬುಕ್ಕಲ್ಲಿ ನಮ್ದು 5 ರೂಪಾಯಿ ಇದೆ, ಅದನ್ನ ಬಿಜೆಪಿ ಇದ್ದಾಗ ನಾವು ಈ ಒಂದು ಸಬ್ಸಿಡಿ ಕೊಡೋದು ಪ್ರಾರಂಭ ಮಾಡಿದ್ವಿ. 2 ರೂಪಾಯಿಂದ ಶುರು ಮಾಡಿದ್ರಿ. ಆಗ ಹೇಳಿದಾರಲ್ಲ ಪ್ರಣಾಳಿಕೆಯಲ್ಲಿ 5ರಿಂದ 7 ಆಯ್ತಲ್ಲ. 2 ವರ್ಷ ಆಯ್ತು ನೀವು ಬಂದು, ಯಾಕೆ ಅಲ್ಲ? 5 ವರ್ಷಕ್ಕೆಲ್ಲ ಬಂದ ತಕ್ಷಣ ಅಂತ ಹೇಳಿದ್ರು. ಆ ತಕ್ಷಣ 2 ವರ್ಷ ಆಗಿದೆ ಅಷ್ಟೇ. ಪ್ರತಿಯೊಂದು ಹಬ್ಬದಲ್ಲೂ ನಿಗದಿತ ದರಕ್ಕಿಂತ ಜಾಸ್ತಿ ದರ ನೋಡಿ ಬೊಮ್ಮ, ನೀವು ಟ್ಯಾಲಿ ಮಾಡಬೇಕಾದ್ರೆ ರೀಸೆಂಟ್ ಆಗಿರೋದನ್ನ ಟ್ಯಾಲಿ ಮಾಡ್ಕೊಳ್ಬೇಕು ಯಾವಾಗೂ. ಎಲ್ಲೋ 10 ವರ್ಷ ನಂದು ಹೇಳಿದ್ದಾರೆ. ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದ 2010ಕ್ಕೆ ಹೋಗಿದ್ದಾರೆ. ಹಿಂದಿನ ವರ್ಷ ಟ್ಯಾಲಿ ಮಾಡಬೇಕು, ಇಲ್ಲ 2 ವರ್ಷ ಟ್ಯಾಲಿ ಮಾಡಿ. ಆಯ್ತು, 2 ವರ್ಷ ಬೊಮ್ಮ ಇದ್ರಪ್ಪ, 2 ವರ್ಷ ಟ್ಯಾಲಿ ಮಾಡಿ. ಎಷ್ಟೆಷ್ಟು ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿ ಹೇಳಿ. ನಾವು ಅದನ್ನ ಸ್ಟಾಂಪ್ ಡ್ಯೂಟಿನ ಕಡಿಮೆ ಮಾಡಿದೀರಿ, ನಾವು ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡಿದೀರಿ. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀರಿನ ತೆರಿಗೆ ನಾವು ಏರಿಸಿಲ್ಲ, ಬಸ್ ಚಾರ್ಜನ ನಾವು ಏರಿಸಿಲ್ಲ. ಈ ಕಳ್ಳ ಲೆಕ್ಕಗಳು ಕೊಡ್ತಾರೆ. ಅವರು ಇಷ್ಟು ಬಿಟ್ಟು ಹೋಗ್ಬಿಟ್ಟಿದ್ರು. ಇವನೇ ಪುಣ್ಯಾತ್ಮರು ಇವರು. ಏನು ದೇವಲೋಕದಿಂದ ದಾನಶೂರ್ನ ಕರುಣ್ ಜೊತೆ ಬಂದ್ಬಿಟ್ಟು ಸರ್ಕಾರ ಮಾಡಿದ ತಕ್ಷಣ 1 ನಯಾ ಪೈಸೆನೂ ಬಿಲ್ ಪೆಂಡಿಂಗ್ ಇಲ್ಲಪ್ಪ. ಸಿದ್ದರಾಮಯ್ಯನವರು ಸರ್ಕಾರ ಬಿಟ್ಟು ಹೋದಾಗ 2 ಸರಿ ಬಿಟ್ಟು ಹೋದ್ರಲ್ಲ, ಅವಾಗ ಒಂದೂ